ಹೊಳೆ ನರಸೀಪುರದಿಂದ ಚಂದ್ರಶೇಖರ್ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತಿನ ಘಟನೆ ಬಗ್ಗೆ ಗೊತ್ತಿರುತ್ತೆ, ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಸರ್, ಈ ಘಟನೆ ಊಹಿಸ್ಕೊಳಕ್ಕೆ ಸ್ವಲ್ಪ ಮಾತಾಡಕ್ಕೆ ಅರ್ಗಿಸ್ಕೊಳ್ಳೋದೇ ಕಷ್ಟ, ಆ ರೀತಿ ಆಗೈತೆ. ಹೇಳಿ. ನಾವು ರೈತರುಗಳು ನಮ್ಮಲ್ಲೂ ಹಸು ಸಾಕಿದೀವಿ, ಬಟ್ ನಮ್ಮ ಹಳ್ಳಿಗಡೆ ಆಗಿದ್ರೆ ಈ ರೀತಿ ಆಗಕ್ ಬಿಡ್ತಿರ್ಲಿಲ್ಲ ಸರ್. ಇಷ್ಟಕ್ಕೆ ಅವ್ರನ್ನ ಅರೆಸ್ಟ್ ಮಾಡಾಕಿರೋದು, ಜನಗಳೇ ಹಿಡ್ದಾಕಿರೋರು. ಅಲ್ಲಿ MLA ಸರ್ ಹೇಳ್ತೀನಿ, ಅವ್ರು ಕರೆಕ್ಟ್ ಆಗಿ ತಗೊಳ್ಳೋದಾದ್ರೆ ಇಷ್ಟಕ್ಕೆ ಅವ್ರನ್ನ ಬಂಧಿಸ್ಬೋದು ಅಥವಾ ಏನಾದ್ರು ಮಾಡ್ಬೋದು. ಅವರಿಂದಲೇ ಎಲ್ಲ ಈ ರೀತಿ ಎಲ್ಲ ಮುಂದೆ ಎಲ್ಲ ನಡೆಯಕ್ ಕಾರಣ ಆಗುತ್ತೆ. ಈಗ ಒಂದ್ ಹಸು ಸಾಕ್ಬೇಕು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಹೆಣ್ಣಿಗಿಂತ ಹೆಚ್ಚಿಗೆ ಹಸ್ಗಳನ್ನ ನಾವು ಪ್ರೀತಿಸ್ತೀವಿ, ಅದಕ್ಕಿಂತ ಜಾಸ್ತಿ ಪೂಜೆ ಮಾಡೋದೆಲ್ಲ ಮಾಡ್ತಾ ಇರ್ತೀವಿ. ಆ ರೀತಿ ಮಾಡೋರ್ಲ ಸುಮಾರು ಕಡೆ ನೋಡ್ತೀನಿ, ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಆ ರೀತಿ ಮಾಡಿದಾಗ ಆಮೇಲೆ ಗೊತ್ತಾಗುತ್ತೆ ಅನ್ಕೋತೀನಿ. ಹೌದೌದು. ಸ್ಥಳೀಯ ಪೊಲೀಸರು, ಸ್ಥಳೀಯ MLA ಇದಕ್ಕೆ ಕರೆಕ್ಟ್ ಆಗಿ ಈಗ ತಕ್ಷಣ ಇದ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಇಂಥ ಕೃತ್ಯಗಳು ಜಾಸ್ತಿ ನಡೀತಾ ಇರ್ತವೆ. ಈಗ ಏನು ಹಸಿನ ಮಾಲೀಕರಿದ್ದಾರೆ, ರೈತರೆಲ್ಲ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಸರ್, ಈಗ ನೋಡಿ ಕರ್ಣನ್ ಅವ್ರು ಕೂಡ ನಮ್ಮ ಜೊತೆಲಿ ಇದ್ದಾರೆ, ಮಾತಾಡ್ಸ್ತಾರೆ ನೋಡಿ, ಮಾತಾಡಿ. ಯಾರೇ? ಕರ್ಣನ್ ಅಂತ ಹೇಳಿ ಹಸುವಿನ ಮಾಲೀಕರು. ಕೊಡಿ ಸರ್, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ನಾವೇನು ಮಾಡಿಸ್ತಿಲ್ಲ ಅಂದ್ರೆ ನಾವು ಸರಿಯಾದ ಸರ್ಕಾರ ರಚನೆ ಮಾಡದನೇ ಇರೋದೆಲ್ಲ ಈ ರೀತಿ ಕಾರಣ ಆಗ್ಬಿಡ್ತದೆ. ನಾವು ಹಸುಗಳು ಹಾಕಿದೀವಿ, ನಮ್ ಕಡೆ ಎಲ್ಲ ಈ ರೀತಿ ಘಟನೆಗಳು ನಡೆಯೋದಿಲ್ಲ, ಎಲ್ಲ ಪೂಜಾ ಭಾವನೆಯಿಂದಲೇ ನೋಡ್ತೀವಿ. ನಿಮ್ಮ ದುಃಖ ದೇವರು ಬರೆಸ್ಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಮಾತನಾಡಿದಕ್ಕೆ.